ಚಿತ್ತಾಪುರದಲ್ಲಿ ಗಲಾಟೆ ಆಗಿದೆ. ಅದೇ RSS ಪಥಸಂಚಲನಕ್ಕೆ ಪರ್ಮಿಷನ್ ಕೇಳಿದ್ದಾರೆ. ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಪರ್ಮಿಷನ್ ಕೇಳಿದ್ದಾರೆ. ಆ ವಿಚಾರದಲ್ಲಿ ಗಲಾಟೆ ಆಗಿದೆ. ಎಲ್ಲರೂ ಬ್ಯಾನರ್ಗಳೆಲ್ಲ ನಂಗೆ ಗೊತ್ತಿಲ್ಲ, ಕೇಳ್ಕೊಂಡು ಮಾತಾಡ್ತೀನಿ. ಯಾಕಂದ್ರೆ ಇನ್ನು ಕರ್ನಾಟಕದಲ್ಲಿ ಪಥಸಂಚಲನ ವಿಚಾರದಲ್ಲಿ ರಾಜಕಾರಣ ಶುರುವಾಗ್ತದೆ. ನೋಡಪ್ಪ, ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ನು ಪರ್ಮಿಷನ್ ಇದು ಹಿಂದೆನೇ ಮಾಡಿತ್ತು. ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು. ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ ವಿರೋಧನ? ಟಾರ್ಗೆಟ್ RSS ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಈ ವಿಚಾರದಲ್ಲಿ ರಾಜಕಾರಣ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರಾ ಅಂತ ಸರ್? ಬಿಜೆಪಿಯಿಂದ ರಾಜಕಾರಣ ಆಗ್ತಾ ಇದೆಯಾ ಅಂತ? ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೆ ಏನು ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು ಅಷ್ಟೇ. ಅಲ್ಲ, ರಾಜ್ಯಕ್ಕೆ ಕರ್ನಾಟಕದ ಶಾಂತಿಗೆ ಭಗ್ನ ಆಗುವ ಸಾಧ್ಯತೆಗಳು, ಯಾಕಂದ್ರೆ ನಿನ್ನೆ ಜೋರು ಗಲಾಟೆಗಳಾಗ್ತದೆ. ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಭಗ್ನ ಆಗುವ ಇಲ್ಲ. ಪೊಲೀಸ್ನವರಿದ್ದಾರೆ, ನೋಡ್ಕೊತಾರೆ ಅವೆಲ್ಲ. ಸರ್, ಗುತ್ತಿಗೆದಾರರ ಸಂಘದವ್ರಿಗೆ ಪತ್ರ ಬರೆದಿದ್ದಾರೆ. ಗವರ್ನರ್ಗೂ ಕೂಡ ಪತ್ರ ಬರೀತೀವಿ, ನಮ್ಮ ಬಾಕಿನ ಚುಕ್ತಾ ಮಾಡದೇ ಇದ್ರೆ ಅಂತ ಕೇಳಿದ್ದಾರೆ. ಅದನ್ನೆಲ್ಲ ಮಾತಾಡ್ತಾರೆ ನಮ್ಮ ನಿನ್ನೆ ಉದ್ಯೋಗ ಮೇಳ ಮಾಡಿದ್ದಾರೆ, ಯಶಸ್ವಿ ಆಗಿದೆ. 1300 ಜನ ಕೆಲಸ ಸಿಕ್ಕಿದೆ. ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡ್ತೀರಾ? ಜಿಲ್ಲೆಗಳಲ್ಲೂ ಮಾಡ್ತೀವಿ, ಬೇರೆ ಜಿಲ್ಲೆಗಳು, ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತೀವಿ.